ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ನಿಫ್ಟಿ 22,519 ಲೆವೆಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಶುಕ್ರವಾರದ ದಿನ ನಿಫ್ಟಿನಲ್ಲಿ 1% ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆಯೇ ಶುಕ್ರವಾರ ಡೌ ಜೋನ್ಸ್ನಲ್ಲಿ ಕೂಡ 1% ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. US ಮಾರ್ಕೆಟ್ಸ್ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಮೇಜರ್ ಆಗಿ US ನ ಇನ್ಫ್ಲೇಷನ್ ಡೇಟಾ ಈ ಒಂದು ವೀಕ್ನೆಸ್ಗೆ ಕಾರಣ ಆಗಿದೆ. ಹಾಗೆಯೇ ಫೆಡ್ ರೇಟ್ ಕಟ್ಟನ್ನು ಡಿಲೇ ಮಾಡ್ಬೋದು ಅನ್ನುವಂಥ ಒಂದು ನ್ಯೂಸ್ ಕೂಡ ಈ ಒಂದು ಕರೆಕ್ಷನ್ಗೆ ರೀಸನ್ ಆಗಿದೆ. ಹಾಗೆಯೇ ಇಂಡಿಯನ್ ಸ್ಟಾಕ್ಗಳೇನು US ಮಾರ್ಕೆಟ್ಸ್ನಲ್ಲಿ ಲಿಸ್ಟ್ ಆಗಿದೆ, ಇನ್ಫೋಸಿಸ್, ICICI ಬ್ಯಾಂಕ್, ವಿಪ್ರೋ, HDFC ಬ್ಯಾಂಕ್, ಈ ಎಲ್ಲ ಸ್ಟಾಕ್ಗಳ ADR ಪ್ರೈಸ್ನಲ್ಲಿ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಯೂಶಲಿ ADRನಲ್ಲಿ ಕರೆಕ್ಷನ್ ಇದ್ದಾಗ ಇಂಡಿಯನ್ ಮಾರ್ಕೆಟ್ಸ್ ಓಪನ್ ಆದಾಗ ಈ ಪರ್ಟಿಕ್ಯುಲರ್ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಸೋಮವಾರ ಸ್ವಲ್ಪ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಅಷ್ಟರಲ್ಲಿ US ಫ್ಯೂಚರ್ಸ್ ರಿಕವರ್ ಆದರೆ ಒಂದು ಪಾಸಿಟಿವ್ ಓಪನಿಂಗನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಮುಂದಿನ ವಾರ ನಿಫ್ಟಿಗೆ 22,500 ಒಂದು ಕ್ರೂಷಲ್ ಲೆವೆಲ್ ಆಗಿರುತ್ತೆ. ಆ ಒಂದು ಲೆವೆಲ್ನ ಕೆಳಗಡೆ ಮಾರ್ಕೆಟ್ ಓಪನ್ ಆದರೆ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಹಾಗೆ 22,750 ಒಂದು ಕ್ರೂಷಲ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಆ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗಬೇಕಾಗುತ್ತೆ. ಆಗ 23,000 ಲೆವೆಲನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಮಾರ್ಚ್ ತಿಂಗಳಲ್ಲಿ ಭಾರತದಲ್ಲಿ ಇನ್ಫ್ಲೇಷನ್ ಸ್ವಲ್ಪ ಕಡಿಮೆ ಆಗಿದೆ. ಫೆಬ್ರವರಿ ತಿಂಗಳಲ್ಲಿ 5.1% ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಬಟ್ ಮಾರ್ಚ್ ತಿಂಗಳಲ್ಲಿ 4.85% ಇನ್ಫ್ಲೇಷನ್ ಡಿಕ್ಲೇರ್ ಆಗಿದೆ. ಸೊ ಹಣದುಬ್ಬರ ಕಡಿಮೆ ಆಗ್ತಿದ್ರೆ ಖಂಡಿತವಾಗ್ಲೂ ಅದು ಇಂಡಿಯನ್ ಎಕಾನಮಿಗೆ ಓವರ್ ಆಲ್ ಮಾರ್ಕೆಟ್ಗೆ ಕೂಡ ಪಾಸಿಟಿವ್ ಆಗುತ್ತೆ. ಸೊ 10 ಮಂತ್ ಲೋ ಹತ್ರ ನಮಗೆ ರಿಟೇಲ್ ಇನ್ಫ್ಲೇಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಇದು ಪಾಸಿಟಿವ್ ಸೈನ್ ಆಗಿರುತ್ತೆ. ಸೊ ಇದೇ ರೀತಿಯಲ್ಲಿ ಇನ್ಫ್ಲೇಷನ್ ಕಡಿಮೆ ಆದರೆ RBI ರೇಟ್ ಕಟ್ಟನ್ನು ಅನೌನ್ಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಬಟ್ RBI ಫೆಡ್ ರೇಟ್ ಕಟ್ಗೆ ವೆಯ್ಟ್ ಮಾಡ್ತಾರಾ, ಅದು ಕೂಡ ಒಂದು ಕ್ವೆಶ್ಚನ್ ಆಗಿರುತ್ತೆ. ಬಟ್ 4% ಕೆಳಗಡೆ ಏನಾದರೂ ಇನ್ಫ್ಲೇಷನ್ ನೋಡೋದಕ್ಕೆ ಸಿಕ್ಕಿದ್ರೆ RBI ರೇಟ್ ಕಟ್ಟನ್ನು ಮಾಡಲೇಬೇಕಾಗುತ್ತೆ. ಹಾಗೆ ಮುಂದಿನ ವಾರ ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಆಗಿರುತ್ತೆ. ಬುಧವಾರ 17 ಏಪ್ರಿಲ್ಗೆ ರಾಮನವಮಿ ಪ್ರಯುಕ್ತ ಮಾರ್ಕೆಟ್ಸ್ ಕ್ಲೋಸ್ ಇರುತ್ತೆ. ಕೇವಲ 4 ಟ್ರೇಡಿಂಗ್ ಸೆಷನ್ಸ್ಗಳು ಮಾತ್ರ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. TCS ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ರೆವೆನ್ಯೂಸ್ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಡಿಕ್ಲೇರ್ ಆಗಿರಲಿಲ್ಲ. 50ರಿಂದ 100 ಬೇಸಿಸ್ ಪಾಯಿಂಟ್ ಹೈಯರ್ ರೆವೆನ್ಯೂನ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಆ ಒಂದು ಫಿಗರ್ಸ್ ಅನ್ನು TCS ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಆಟ್ರಿಷನ್ಸ್ ಅಂದರೆ ಎಂಪ್ಲಾಯಿ ಹೆಡ್ ಕೌಂಟ್ ಏನಿದೆ ಅದು ಕೂಡ ಕಡಿಮೆ ಆಗಿರೋದು ಕಾಣಿಸಿತ್ತು. ಬಟ್ ಓವರ್ ಆಲ್ ನಾವು ರಿಸಲ್ಟನ್ನು ಕಂಪೇರ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ಗಿಂತ ಒಳ್ಳೆ ಒಂದು ರಿಸಲ್ಟೇ ಬಂದಿದೆ. ಬಟ್ 2025 ರೆವೆನ್ಯೂ ಗೈಡೆನ್ಸನ್ನು TCS ಕೊಟ್ಟಿಲ್ಲ. ಆಕ್ಸೆಂಚರ್ ತಮ್ಮ ರೆವೆನ್ಯೂ ಗೈಡೆನ್ಸನ್ನು ಕೊಟ್ಟಿದ್ರು. TCSನ ಕಡೆಯಿಂದ ಕೂಡ 2025 ಫಿನಾನ್ಷಿಯಲ್ ಇಯರ್ನ ರೆವೆನ್ಯೂ ಗೈಡೆನ್ಸ್ ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಯಾವುದೇ ರೀತಿಯಲ್ಲಿ ರೆವೆನ್ಯೂ ಗೈಡೆನ್ಸನ್ನು TCS ಅನೌನ್ಸ್ ಮಾಡಿಲ್ಲ. ಈಗ ಬ್ರೋಕರೇಜ್ಗಳ ವ್ಯೂ ಯಾವ ರೀತಿಯಲ್ಲಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓವರ್ ಆಲ್ ರಿಸಲ್ಟ್ಸನ್ನು ಕನ್ಸಿಡರ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ಸ್ಗಿಂತ ಒಳ್ಳೆ ಒಂದು ರಿಸಲ್ಟ್ TCSನ ಕಡೆಯಿಂದ ಬಂದಿದೆ. ಬಟ್ ಮಾರ್ಜಿನ್ಸ್ಗಳನ್ನು ಅಥವಾ ಗ್ರೋತ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿದಾಗ ಎಲ್ಲೋ ಒಂದು ಕಡೆ ರೆವೆನ್ಯೂ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಬರದೇ ಇರೋದ್ರಿಂದ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸನ್ನು ಕಟ್ ಮಾಡಿದ್ರೆ TCSನಲ್ಲಿ ನೆಗೆಟಿವಿಟಿ ನೋಡೋದಕ್ಕೆ ಸಿಗ್ಬೋದು. TCS ಈಗ 4,000 ಲೆವೆಲ್ನ ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. Q3 ರಿಸಲ್ಟ್ನ ನಂತರ ಆವ್ರೇಜ್ ಬ್ರೋಕರೇಜ್ ಟಾರ್ಗೆಟ್ 4,000 ಅರೌಂಡಲ್ಲಿ ಇತ್ತು. ಅದೇ ಒಂದು ಪ್ರೈಸ್ನ ಹತ್ತಿರ ಈಗ TCS ಟ್ರೇಡ್ ಆಗ್ತದೆ. ಸೋಮವಾರ ಬ್ರೋಕರೇಜ್ ಟಾರ್ಗೆಟ್ಸ್ಗಳು ಕೂಡ ಬರುತ್ತೆ. ನೋಡಬೇಕಾಗುತ್ತೆ ಬ್ರೋಕರೇಜ್ ವ್ಯೂ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಸೊ TCS ಮುಂದಿನ ವಾರ ಫೋಕಸ್ ನಲ್ಲಿ ಇರುತ್ತೆ. TCS ನ ಜೊತೆಯಲ್ಲಿ 7 ಸ್ಟಾಕ್ಗಳು ಫೋಕಸ್ ನಲ್ಲಿ ಇರುತ್ತೆ. ಮೇಜರ್ ಆಗಿ ಏಂಜಲ್ ಒನ್ ನ ರಿಸಲ್ಟ್ ಏಪ್ರಿಲ್ 17ಕ್ಕೆ ರಿಲೀಸ್ ಆಗುತ್ತೆ. 17ನೇ ತಾರೀಕು ಮಾರ್ಕೆಟ್ ಹಾಲಿಡೇ ಇದೆ. ಬಟ್ ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಬಹುದಾಗುತ್ತೆ. ಶನಿವಾರ ಕೂಡ ಬಹಳಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ಹಾಲಿಡೇ ಇದ್ರೂ ಕೂಡ ಮಾರ್ಕೆಟ್ ನಲ್ಲಿ ಅವರು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬಹುದಾಗುತ್ತೆ. 2,882 ಲೆವೆಲ್ನಲ್ಲಿ ಈಗ ಏಂಜಲ್ ಒನ್ ಟ್ರೇಡ್ ಆಗ್ತದೆ. ರೀಸೆಂಟ್ ಲೋನಿಂದ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಕ್ವಾರ್ಟರ್ನಲ್ಲಿ ಕೂಡ ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಏಂಜಲ್ ಒನ್ನ ಕಡೆಯಿಂದ ಇದೆ. ಓವರ್ ಆಲ್ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಅನ್ನು ಅಬ್ಸರ್ವ್ ಮಾಡಿದಾಗ ಅದರ ಸಂಖ್ಯೆ ಕೂಡ ಇನ್ಕ್ರೀಸ್ ಆಗ್ತದೆ. ಅದೆಲ್ಲೋ ಒಂದು ಕಡೆ ಏಂಜಲ್ ಒನ್ಗೂ ಕೂಡ ಪಾಸಿಟಿವ್ ಆಗ್ಬೋದು. ಸೊ ಕಳೆದ ಕ್ವಾರ್ಟರ್ನ ರೀತಿಯಲ್ಲಿ ಈ ಒಂದು ಕ್ವಾರ್ಟರ್ನಲ್ಲಿ ಕೂಡ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಏಂಜಲ್ ಒನ್ ಡಿಕ್ಲೇರ್ ಮಾಡಿದ್ರೆ ಮತ್ತೆ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಖಂಡಿತವಾಗ್ಲೂ ಈ ಒಂದು ಸ್ಟಾಕ್ ಅನ್ನ ಫೋಕಸ್ ನಲ್ಲಿ ಇಡಬಹುದಾಗುತ್ತೆ. ಎರಡನೇದಾಗಿ ಇನ್ಫೋಸಿಸ್, TCS ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ನೋಡಬೇಕಾಗುತ್ತೆ ಇನ್ಫೋಸಿಸ್ ನ ಕಡೆಯಿಂದ ಯಾವ ರೀತಿಯ ರಿಸಲ್ಟ್ ಬರುತ್ತೆ ಅಂತ. ಇನ್ಫೋಸಿಸ್ ಕೂಡ ಫೈನಲ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಹಾಗೆ ಇನ್ಫೋಸಿಸ್ 2025 ಫಿನಾನ್ಷಿಯಲ್ ಇಯರ್ ನ ರೆವೆನ್ಯೂ ಗೈಡೆನ್ಸ್ ಅನ್ನ ಕೊಡ್ತಾರೆ. ಅದನ್ನ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ 18 ಏಪ್ರಿಲ್ ಗುರುವಾರ ಇನ್ಫೋಸಿಸ್ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ಇನ್ಫೋಸಿಸ್ ಕೂಡ ಫೋಕಸ್ ನಲ್ಲಿರುವಂತಹ ಒಂದು ಸ್ಟಾಕ್ ಆಗಿರುತ್ತೆ. ಹಾಗೆ HDFC ಲೈಫ್ ಇನ್ಶೂರೆನ್ಸ್ ಕಂಪನಿ ಕೂಡ 18 ಏಪ್ರಿಲ್ಗೆ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಸ್ಟಾಕ್ ಪ್ರೈಸ್ ನಲ್ಲಿ ಸಾಕಷ್ಟು
ಸಾಕಷ್ಟು ಫ್ಲಕ್ಚುಯೇಷನ್ಸ್ ನೋಡೋದಕ್ಕೆ ಸಿಗುತ್ತೆ. 700ರ ಹೈಯನ್ನು ಕಂಪನಿ ಟಚ್ ಮಾಡಿತ್ತು, ಆ ಒಂದು ಲೆವೆಲ್ನಿಂದ ಮತ್ತೆ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಯಾವಾಗ 550ರ ಲೆವೆಲ್ಗೆ ಹೋಗುತ್ತೆ ಮತ್ತೆ ಆ ಒಂದು ಲೆವೆಲ್ನಿಂದ ಸ್ಟಾಕ್ ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಇದೇ ಒಂದು ಲೆವೆಲ್ನ ಮಧ್ಯದಲ್ಲಿ HDFC ಲೈಫ್ ಕಳೆದ 3-4 ವರ್ಷಗಳಿಂದ ಟ್ರೇಡ್ ಆಗ್ತಿದೆ. ಒಳ್ಳೆ ಒಂದು ರಿಟರ್ನ್ಸ್ ಅನ್ನ HDFC ಲೈಫ್ ಇನ್ವೆಸ್ಟರ್ಸ್ ಗಳಿಗೆ ಜನರೇಟ್ ಮಾಡಿ ಕೊಟ್ಟಿಲ್ಲ. ಸೊ ನೋಡಬೇಕಾಗುತ್ತೆ ಈ ಒಂದು ಕ್ವಾರ್ಟರ್ನಲ್ಲಿ ಯಾವ ರೀತಿಯ ರಿಸಲ್ಟ್ ಬರುತ್ತೆ ಅಂತ. ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಈ ಒಂದು ಸ್ಟಾಕ್ನಲ್ಲಿ ಕಳೆದ 3-4 ತಿಂಗಳಿಂದ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ. ಸೊ ಈ ಒಂದು ಸ್ಟಾಕನ್ನು 210-220ರ ಲೆವೆಲಲ್ಲಿ ಕೂಡ ನಾನು ಕವರ್ ಮಾಡಿದ್ದೆ. ಸೊ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ ಅಂತ ಕೂಡ ಹೇಳಿದೆ. ಸೊ ಸ್ಟಾಕ್ ಈಗ ಒಳ್ಳೆ ಒಂದು ಲೆವೆಲ್ಸ್ನಲ್ಲಿ ಟ್ರೇಡ್ ಆಗ್ತದೆ. ಸೊ ರಿಸಲ್ಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾಕ್ ಪ್ರೈಸ್ನಲ್ಲಿ ಆಲ್ರೆಡಿ ತುಂಬಾನೇ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಎಕ್ಸ್ಪೆಕ್ಟೇಷನ್ನ ಪ್ರಕಾರ ರಿಸಲ್ಟ್ಸ್ ಬರಲಿಲ್ಲ ಅಂದರೆ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬರುವಂಥ ಚಾನ್ಸಸ್ಗಳು ಇರುತ್ತೆ. ಬಟ್ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಅಕಸ್ಮಾತ್ ನೀವು ಪೋರ್ಟ್ಫೋಲಿಯೋಗೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಅನ್ನ ಆಡ್ ಮಾಡಬೇಕು ಅಂತ ಇದ್ರೆ ಸ್ವಲ್ಪ ವೆಯ್ಟ್ ಮಾಡಬಹುದಾಗುತ್ತೆ. ಅಕಸ್ಮಾತ್ ಏನಾದರೂ ಕರೆಕ್ಷನ್ ಬಂದು 330ರ ಲೆವೆಲ್ಗೆ ಹೋದ್ರೆ ಆ ಒಂದು ಲೆವೆಲ್ನಲ್ಲಿ ಡಿಪ್ ಬೈಯಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದಾಗುತ್ತೆ. ಸೊ ಯಾವುದೇ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ ಅಂದಾಗ ಎಲ್ಲ ಅಮೌಂಟ್ ಅನ್ನ ಒಂದೇ ಲೆವೆಲಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾ ಬರಬೇಕಾಗುತ್ತೆ. ಜಿಯೋ ಫಿನಾನ್ಷಿಯಲ್ಸ್ ನಲ್ಲಿ ಕೂಡ ಅಷ್ಟೇ ಈಗ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸ್ವಲ್ಪ ಶೇರ್ಸ್ ಗಳನ್ನ ಆಡ್ ಮಾಡ್ಕೊಳ್ತಾ ಹೋಗಬಹುದಾಗುತ್ತೆ. ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಕಂಪನಿ ಆಗುತ್ತೆ. HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಕೂಡ 19 ಏಪ್ರಿಲ್ ಶುಕ್ರವಾರ ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇದ್ದಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅಕಸ್ಮಾತ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬಂದರೆ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. HDFC ಅಸೆಟ್ ಮ್ಯಾನೇಜ್ಮೆಂಟ್ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕಳೆದ 6 ತಿಂಗಳಿನಿಂದ ಕೊಡ್ತಿದೆ. ಇನ್ನೊಂದು ಲಾರ್ಜ್ ಕ್ಯಾಪ್ IT ಕಂಪನಿ ವಿಪ್ರೋ ಕೂಡ ತಮ್ಮ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ ಮುಂದಿನ ವಾರ. 19 ಏಪ್ರಿಲ್ಗೆ ವಿಪ್ರೋ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ. ಎಕ್ಸ್ಪೆಕ್ಟೇಷನ್ಸ್ಗಿಂತ ಒಳ್ಳೆ ಒಂದು ರಿಸಲ್ಟ್ ವಿಪ್ರೋ ಕಡೆಯಿಂದ ಬಂದರೆ ಮತ್ತೆ ಸ್ಟಾಕ್ 500ರ ಲೆವೆಲ್ ಅನ್ನು ಕ್ರಾಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ TCS ಇನ್ಫೋಸಿಸ್ಗೆ ಕಂಪೇರ್ ಮಾಡಿದಾಗ ವಿಪ್ರೋ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದರೆ ಇನ್ನಷ್ಟು ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ ವಿಪ್ರೋನಲ್ಲಿ ಇರುತ್ತೆ. CDSL ಸ್ಟಾಕ್ ಪ್ರೈಸ್ನಲ್ಲಿ ಶುಕ್ರವಾರದ ದಿನ 6%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಓವರ್ ಆಲ್ ಮಾರ್ಕೆಟ್ ಡೌನ್ ಇದ್ರೂ ಕೂಡ CDSL ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಬಹಳಷ್ಟು ಡಿಮ್ಯಾಟ್ ಅಕೌಂಟ್ಗಳು ಮಾರ್ಚ್ ತಿಂಗಳಲ್ಲಿ ಓಪನ್ ಆಗಿದೆ. ಟೋಟಲ್ 31 ಲಕ್ಷ ಹೊಸ ಡಿಮ್ಯಾಟ್ ಅಕೌಂಟ್ಗಳ ಅಡಿಷನ್ ಆಗಿದೆ. ಟೋಟಲ್ ಆಕ್ಟಿವ್ ಡಿಮ್ಯಾಟ್ ಅಕೌಂಟ್ಸ್ 15 ಕೋಟಿ 10 ಲಕ್ಷ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಪಾಸಿಟಿವ್ ಟ್ರೆಂಡ್ ಇರುವಾಗ ಬಹಳಷ್ಟು ಜನ ಡಿಮ್ಯಾಟ್ ಅಕೌಂಟ್ಗಳನ್ನು ಓಪನ್ ಮಾಡಿಸ್ತಾರೆ. ಹಾಗೆ ಅವರು ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ಕೋತಾರೆ. ಬಟ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬಂದಾಗ ಡಿಮ್ಯಾಟ್ ಅಕೌಂಟ್ಗಳ ಓಪನಿಂಗ್ ಏನಿದೆ ಅದು ಕಡಿಮೆ ಆಗೋದು ಕಾಣಿಸುತ್ತೆ. ಆಗ ಆಕ್ಚುಯಲ್ ಆಗಿ CDSL, HDFC AMC ಈ ರೀತಿಯ ಸ್ಟಾಕ್ಗಳಿಗೆ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಕ್ಯಾಮ್ಸ್ ಕೂಡ ಅಷ್ಟೇ ಅದೇ ಒಂದು ಕೆಟಗರಿಯಲ್ಲಿ ಬರುವಂಥ ಸ್ಟಾಕ್ ಆಗಿರುತ್ತೆ. ಯಾಕೆಂದರೆ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಹೆಚ್ಚಾಗಿ ಆಗ್ತಿದ್ದಾಗ, ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿ ಬರ್ತಿದ್ದಾಗ ಇವರ ಟ್ರಾನ್ಸಾಕ್ಷನ್ಸ್ಗಳು ಕೂಡ ಚೆನ್ನಾಗಿ ಆಗ್ತಿರುತ್ತೆ. ಒಳ್ಳೆ ಒಂದು ರೆವೆನ್ಯೂಸ್, ಪ್ರಾಫಿಟ್ಸ್ ಬರ್ತಾ ಇರುತ್ತೆ. ಬಟ್ ಮಾರ್ಕೆಟ್ನಲ್ಲಿ ಅಷ್ಟೊಳ್ಳೆ ವಾಲ್ಯೂಮ್ಸ್ನಲ್ಲಿ ಟ್ರೇಡಿಂಗ್ ಆಗ್ತಿಲ್ಲ ಅಂದಾಗ ಇವರ ಪರ್ಫಾರ್ಮೆನ್ಸ್ ಕೂಡ ವೀಕ್ ಆಗುತ್ತೆ. ಅದೇ ಒಂದು ರೀಸನ್ನಿಂದ CDSL 2023ರ ಇಯರ್ನಲ್ಲಿ ಸ್ವಲ್ಪ ಡೌನ್ ಟ್ರೆಂಡ್ನಲ್ಲಿ ಟ್ರೇಡ್ ಆಗ್ತಿತ್ತು. ಈಗ ನಿಫ್ಟಿ ಸೆನ್ಸೆಕ್ಸ್ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ. ಈ ಒಂದು ಸ್ಟಾಕ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. ಅಕಸ್ಮಾತ್ ನಿಫ್ಟಿ ಸೆನ್ಸೆಕ್ಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಈ ಸ್ಟಾಕ್ ಕೂಡ ಸ್ವಲ್ಪ ಕರೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ CDSL, ಕ್ಯಾಮ್ಸ್ ಈ ಎರಡು ಸ್ಟಾಕ್ಗಳು ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಆಲ್ರೆಡಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದೆ ಅಂದರೆ ಆ ಸ್ಟಾಕ್ಗಳನ್ನು ಲಾಂಗ್ ಟರ್ಮ್ಗೆ ನೀವು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ವೊಡಾಫೋನ್ ಐಡಿಯಾ 13 ರೂಪಾಯಿ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಇವರು ತಮ್ಮ FPOನ ತರ್ತಿದ್ದಾರೆ. FPO ಏಪ್ರಿಲ್ 18ಕ್ಕೆ ಓಪನ್ ಆಗಿ ಏಪ್ರಿಲ್ 22ರವರೆಗೂ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇರುತ್ತೆ. 10 ರೂಪಾಯಿಯ ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 11ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಫಿಕ್ಸ್ ಮಾಡಿದ್ದಾರೆ. ಅದೇ ಒಂದು ಪ್ರೈಸ್ನಲ್ಲಿ ನೀವು ಅಪ್ಲಿಕೇಶನ್ಸ್ಗಳನ್ನು ಹಾಕಬೇಕು. 1298 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಮಿನಿಮಮ್ 1298 ಶೇರ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ. ಟೋಟಲ್ ಇಶ್ಯೂ ಸೈಜ್ 18,000 ಕೋಟಿ ಆಗಿರುತ್ತೆ. ಈ ಶೇರ್ಸ್ಗಳು ಏಪ್ರಿಲ್ 25ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿ ಟ್ರೇಡಿಂಗ್ ಸ್ಟಾರ್ಟ್ ಆಗುತ್ತೆ. QIB ಕ್ಯಾಟಗರಿಯಲ್ಲಿ 50% ಆಫರ್ ಅನ್ನ ಮಾಡ್ತಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇರುತ್ತೆ. NIA ಕ್ಯಾಟಗರಿಯಲ್ಲಿ ಕೂಡ 15% ಆಫರ್ ಅನ್ನ ಮಾಡ್ತಿದ್ದಾರೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 14 ಲಾಟ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕಬಹುದು. 14ಕ್ಕೂ ಹೆಚ್ಚಿನ ಲಾಟ್ಗಳಿಗೆ ಅಪ್ಲೈ ಮಾಡ್ತೀರಾ ಅಂದಾಗ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ವೊಡಾಫೋನ್ ಐಡಿಯಾದ ಬಗ್ಗೆ ಹೆಚ್ಚಾಗಿ ಹೇಳಬೇಕು ಅಂತ ಇಲ್ಲ. ಸೊ ಕಂಟಿನ್ಯೂಸ್ ಆಗಿ ಇಯರ್ ಆನ್ ಇಯರ್ ಲಾಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಆಲ್ರೆಡಿ 23,563 ಕೋಟಿಯಷ್ಟು ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇನ್ನೊಂದು ಕ್ವಾರ್ಟರ್ನ ರಿಸಲ್ಟ್ ಕೂಡ ಬಾಕಿ ಇದೆ. ಸೊ 30,000 ಕೋಟಿ ಅರೌಂಡಲ್ಲಿ ಲಾಸಸ್ ಡಿಕ್ಲೇರ್ ಆಗ್ಬೋದು. ಸೊ ಕಂಟಿನ್ಯೂಸ್ ಆಗಿ ಲಾಸ್ ಮಾಡ್ತಿರುವಂಥ ಕಂಪನಿ ಆಗಿರುತ್ತೆ. ಬಟ್ ವೊಡಾಫೋನ್ ಐಡಿಯಾದಲ್ಲಿ ಒಂದೇ ಒಂದು ಹೋಪ್ ಇರೋದು, ಅಕಸ್ಮಾತ್ ಇವರು 5G ಅನ್ನು ಲಾಂಚ್ ಮಾಡಿದ್ರೆ ಕಸ್ಟಮರ್ ಬೇಸ್ ಅಡಿಷನ್ ಆಗ್ಬೋದು ಅಂತ. ಬಟ್ ಅದರ ಬಗ್ಗೆ ಯಾವುದೇ ಒಂದು ಗ್ಯಾರಂಟಿ ಇಲ್ಲ. ಬಹಳಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನು ಕೂಡ ಕಟ್ ಮಾಡಿದ್ದಾರೆ. ಫಂಡ್ ರೈಸಿಂಗ್ ಅನ್ನು ಕಂಪನಿ ಮಾಡ್ತಿದ್ದಾರೆ. ಸೊ 20,000 ಕೋಟಿಯ ಇನ್ವೆಸ್ಟ್ಮೆಂಟ್ ಇವ್ರಿಗೆ ಯಾವುದೇ ಕಾರಣಕ್ಕೂ ಸಾಕಾಗೋದಿಲ್ಲ.
ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲಿಕೇಶನ್ಸನ್ನು ಹಾಕ್ಬೋದಾಗುತ್ತೆ. ಹಾಗೆ ಎಫ್ ಪಿ ಒಗಳಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗುತ್ತೆ. ₹1.20 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 10% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಪ್ರೀಮಿಯಂ ಯಾವುದೇ ಒಂದು ಟೈಮಲ್ಲಿ ಚೇಂಜ್ ಆಗ್ಬೋದು. ಸೊ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಪ್ರೀಮಿಯಂಗೋಸ್ಕರ ಅಪ್ಲಿಕೇಶನ್ಸನ್ನು ಹಾಕ್ತೀರಾ ಅಂದರೆ ಅವಾಯ್ಡ್ ಮಾಡ್ಬೋದು. ಯಾಕೆಂದರೆ ಓಪನ್ ಮಾರ್ಕೆಟ್ನಲ್ಲಿ ನಿಮಗೆ ₹11-12 ಅರೌಂಡಲ್ಲಿ ಸಿಗ್ಬೋದು. ಆದ್ದರಿಂದ ಓಪನ್ ಮಾರ್ಕೆಟ್ನಲ್ಲಿ ಬೈಯಿಂಗನ್ನು ಮಾಡ್ಬೋದಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.